125 ಕೋಟಿ 125 ಕ್ರೋರ್ ಬಜೆಟ್ನ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಮೊನ್ನೆ ರಿಲೀಸ್ ಆಗಿದೆ. OTT ಪ್ರೀ ಸೇಲ್ನಲ್ಲಿ ಅಷ್ಟು ಏನು ಬಜೆಟ್ ಹಾಕಿದಾರಲ್ಲ ಎಲ್ಲರೂ ರಿಟರ್ನ್ ಆಗಿದೆ ಅಂತಂದು ಸುದ್ದಿ ಬಂದಿದೆ. ಇಟ್ ಈಸ್ ಅ ಹ್ಯೂಜ್ ಅಕಾಂಪ್ಲಿಷ್ಮೆಂಟ್. ಸೋ ಪ್ರೌಡ್ ಆಫ್ ಹೊಂಬಾಲೆ ಆ್ಯಂಡ್ ಕಾಂತಾರ ಟೀಮ್, ಸೋ ಪ್ರೌಡ್ ಆಫ್ ಯು. ಈಗ ನಮ್ಮ ಕಾಂಪಿಟೇಷನ್ ನೋಡಿದ್ರೆ ಬಾಲಿವುಡ್ನಲ್ಲಿ ಜವಾನ್ಗೆ 300 ಕ್ರೋರ್ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಪುಷ್ಪ 2 ತೆಲುಗು ಮೂವಿಯಲ್ಲಿ 400 to 500 ಕ್ರೋರ್ ಇನ್ವೆಸ್ಟ್ ಮಾಡಿ ಮೂವಿನ ನಿರ್ಮಾಣ ಮಾಡಿದ್ದಾರೆ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರ ಅರ್ಧಕ್ಕಿಂತ ಕಡಿಮೆ ಬಜೆಟ್ ನಲ್ಲಿ ಇಷ್ಟು ಮ್ಯಾಸಿವ್ ಹಿಟ್ ಕೊಡ್ತಾ ಇದ್ದಾರೆ ಅಂದ್ರೆ, ಈಗ ಆಲ್ರೆಡಿ ಪ್ರೀ ಸೇಲ್ ಅಲ್ಲಿ ಎಲ್ಲ ರಿಕವರ್ ಆಗಿದೆ ಅಂದ್ರೆ ಬಜೆಟ್ ಇನ್ನು ಒನ್ ಡೇ ಎಸ್ಟಿಮೇಟೆಡ್ ಎಷ್ಟಿರ್ಬೋದು ಕಾಸ್ಟ್, ರಿಲೀಸ್ ಆಗೋಗಿನ ಮುಂಚೆನೆ ಅಷ್ಟು ಬಜೆಟ್ ನಾವು ರಿಕವರ್ ಮಾಡಿದೀವಿ ಅಂದ್ರೆ ಡೇ 1 ಅಲ್ಲಿ ನಾವು ಎಷ್ಟು ರಿವೆನ್ಯೂ ಜನರೇಟ್ ಮಾಡ್ಬೋದು, ಹಾಗೆ 1 ವೀಕ್ ಅಲ್ಲಿ ನಮ್ಮ ಎಷ್ಟು ರಿವೆನ್ಯೂ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಮೂವಿಯಿಂದ ಎಷ್ಟು ರಿವೆನ್ಯೂ ಬರ್ಬೋದು ಅನ್ನೋದನ್ನ ಮಾತಾಡೋಣ. ಹಾಗೆ ಈಗ ಒಂದು ಸಣ್ಣ ಯಾರೋ ಕ್ರಿಯೇಟರ್ಸ್ ಬೆಳೆದ್ರು ಲೈಕ್ ಅ ಬಡಿಂಗ್ ಫ್ಲವರ್, ಅವ್ರ ಬಗ್ಗೆನೇ ಎಷ್ಟೊಂದು ಕಾಂಟ್ರವರ್ಸೀಸ್ ನಮ್ಗೆ ಕೇಳಿ ಬರುತ್ತೆ. ಇವ್ರದ್ದು ದೊಡ್ಡ ಹೆಸರು, ದೊಡ್ಡ ಬ್ಯಾನರ್ ಮೇಲೆ ಇವ್ರ ಹೆಸರು ಬಂದಿದೆ, ಹಾಗಿದ್ರೆ ಕಾಂಟ್ರವರ್ಸಿ ಆಗೋದಂತ ಆಗಲೇಬೇಕು, ಹೌದಲ್ವಾ? ಆಗಿದಾವೆ ಕಾಂಟ್ರವರ್ಸೀಸ್. ಮತ್ತೆ ಎಸ್ಟಿಮೇಟೆಡ್ ರಿವೆನ್ಯೂ ಎಷ್ಟಿರ್ಬೋದು ಆಫ್ ಡೇ 1 and 1 week ಇನ್ ಟೋಟಲ್ ಅಂತ ನಾವು ಡಿಸ್ಕಸ್ ಮಾಡೋಣ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಲೆಟ್ಸ್ ವಾಚ್ ದ ಟ್ರೇಲರ್. ನೋಡೋಣ ಟ್ರೇಲರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಎಕ್ಸ್ಪೆಕ್ಟೇಷನ್ ಎಷ್ಟೇ ಹೈ ಇಟ್ರು ಅದನ್ನ ಮೀರಿನೇ ಹೋಗುತ್ತೆ ಅನ್ನೋದಂತೂ ಖಾಯಂ ಇದೆ. ಲೆಟ್ಸ್ ವಾಚ್ ದ ಟ್ರೇಲರ್ ನಾವು. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು? ಭೂತಕೋಳ ಆರಾಧನೆ ಆಗೋಬೇಕಾರೆ ಅವರೊಂದು ಅದೊಂದು ಶೌಟ್ ಮಾಡ್ತಾರಲ್ಲ, ವೋ ಅಂತಂದು, ಅದು ಯಾವಾಗ ಕೇಳ್ತೀನೋ ಐ ಗೆಟ್ ಗೂಸ್ ಬಂಪ್ಸ್ ಆಲ್ ಓವರ್ ಮೈ ಬಾಡಿ. ಅದೊಂಥರ ರೋಮಾಂಚನಕಾರಿ ಆಗಿದೆ. ಈಗ ಆ ಥರದ್ದನ್ನ ಕಣ್ಣಾರೆ ನೋಡ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ನನ್ಗೆ ಅನಿಸ್ತಿದೆ. ರಿಯಾಲಿಟಿಗೆ ಎಷ್ಟು ಹತ್ತಿರ ಆಗಿದೆ ಅಂತಂದು ಬಹಳ ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಕಾಂಟ್ರವರ್ಸಿಯಲ್ಲೂ ಅದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಇದೆ, ಅದಕ್ಕೆ ಲಾಸ್ಟ್ ಮಠ ಕಾಯಿರಿ. ಇದೇ ನಮ್ಮ ಮೂಲ ಮಗ, ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಎಂತ ದಂತಕತೆ? ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ, ಕಾಂತಾರದ ಒಳಗೆ ಆ ಕ್ರಿಯೇಟಿವಿಟಿ ಲೆವೆಲ್, ಆ ಸೆಟ್, ಒಂದೊಂದು ಸಣ್ಣ ಚಿಕ್ಕ ಡೀಟೇಲ್, ಆ ಅರಮನೆ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅವ್ರು ಮಾತಾಡೋ ಶೈಲಿ, ಈಗ ಆ ಭಾಷೆಗೂ ಅವ್ರು ಈಕ್ವಲಿ ಅದನ್ನ ಡೆಡಿಕೇಶನ್ ಕೊಟ್ಟು ಪ್ರತಿಯೊಂದು ವರ್ಡ್ನ ಉಚ್ಚಾರಣೆಗೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಇಲ್ಲೇ ತಿಳಿಯುತ್ತೆ. ಹೇರ್, ಮೇಕಪ್, ಅವ್ರ ಮುಖದ ಮೇಲೆ ಇರುವಂಥ ವ್ರಿಂಕಲ್ಸ್, ಎಲ್ಲ ಡೀಟೇಲ್ಸನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಈ ಥರ ಡೀಟೇಲ್ಸೇ ಚೆನ್ನಾಗಿದ್ದರೆ ಇನ್ನು ಮೂವಿ ಕಂಪ್ಲೀಟ್ಲಿ ಎಂಟೈರ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಮೂಡಿ ಬಂದಿರ್ಬೋದು ಅಂತ ನನಗೆ ಊಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಐ ಕ್ಯಾನಾಟ್ ವೇಟ್ ಟು ವಾಚ್ ದ ಮೂವಿ. ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. Oh my god! She looks so beautiful. Oh my god, she is going to be my girl crush, I think. She looks amazing. My heart. She looks so beautiful. ರಾಜ್ಕುಮಾರಿ ಥರಾನೇ. ನಾ ಹೇಳಿದ್ನಲ್ಲ ಡೀಟೇಲ್ಸ್ನಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತ. ಈಗ ಇವರು ಇಷ್ಟು ಸಣ್ಣ ಡೀಟೇಲ್ಸ್ ಇದನ್ನು ಮಾಡಿದ್ದಾರೆ ಅಂದರೆ ಐ ಹ್ಯಾವ್ ನೋ ಡೌಟ್ಸ್ ಅಬೌಟ್ ಕಾಸ್ಟಿಂಗ್. ಇವ್ರು ಯಾವ ಕ್ಯಾರೆಕ್ಟರ್ನ ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದನ್ನು ಎಷ್ಟು ಕರೆಕ್ಟಾಗಿ ಭಾವಿಸಿ ಯೋಚಿಸಿ ಕೊಟ್ಟಿದ್ದಾರೆ ಅಂತಂದು ಇಲ್ಲೇ ಗೊತ್ತಾಗ್ತದೆ. ಶಿ ಲುಕ್ಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಐ ಆಮ್ ಸೋ ಜೆಲಸ್ ಆಫ್ ಹರ್. ಶಿ ಲುಕ್ಸ್ ಸೋ ಬ್ಯೂಟಿಫುಲ್. ಹೋಗ್ಬೇಡಿ ಮಕ್ಕಳೇ. ಯಾಕ ನಗುದು? ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕತೆ. ಇನ್ ಮುಂದೆ ನಾವು ಬೆಳೆದ ಅವ್ರು ಅದನ್ನ ಹಿಂಗೆ ಲಾಟಿ ಥರದ್ದು ಹಿಂಗೆ ತೊಗೊಂಡು ಹಿಂಗೆ ಬೆನ್ನಿಗೆ ಹೊಡ್ಕೋತಾರಲ್ಲ, ಅದನ್ನು ನೋಡಿ ಕೇಳಲಿಕ್ಕೆ ಅವ್ರು ಎಲ್ಲೋ ದೂರದಲ್ಲಿರ್ತಾರೆ, ಬಟ್ ಅದನ್ನು ಕೇಳಲಿಕ್ಕೆ ಎಷ್ಟು ಭಯ ಆಗುತ್ತೆ. ಅವ್ರು ಅಲ್ಲಿ ಹಿಂಗೆ ಬಾರೆಲ್ಲ ಮೂಡಿರ್ತಾವೆ, ಅದೆಲ್ಲ ಇಟ್ಸ್ ಸೋ ಸ್ಕೇರಿ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ?
ಅದಕ್ಕೆ ಹತ್ರ ಬಂದದ್ದು. ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲೇ ಬಂದಿರ್ಬೇಕಾಗ್ತದೆ. ನಮ್ಮ ಯುನಾನಿಟಿ A few moments later. ಎನರ್ಜಿ ಐ ಆಮ್ ಸೋ ಸಾರಿ. ನಾನು ಎಷ್ಟೊತ್ತಿಂದ ಬರೀ ನೋಡೋದ್ರಲ್ಲೇ ಬ್ಯುಸಿ ಆಗಿದೆ, ನನಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಇದು ಇಷ್ಟು ಇನ್ವೆಸ್ಟಿಂಗ್ ಟ್ರೇಲರ್ ಇದೆ ಅಂದರೆ, ಈಗ ನೀವು ಈ ಎನರ್ಜಿನ ಸ್ಕ್ರೀನ್ ಥ್ರೂನೇ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂದರೆ ಅವರಲ್ಲಿ ಇನ್ನೂ ಎಷ್ಟು ಎನರ್ಜಿ ಹಾಕಿರಬಾರ್ದು, ಹೌದಲ್ವಾ? ಆದರೆ ಅಲ್ಲಿ ರಿಯಲ್ ಆಗಿ ಅವ್ರು ಮಾಡೋದು ಆ ಒಂದು ಪಾತ್ರದೊಳಗೆ ನಾವೇ ಅಂತ ಭಾವಿಸಿ ಅದನ್ನು ಅಭಿನಯ ಮಾಡೋದಿದೆ ಅಲ್ಲ, ಅ ರಿಯಲ್ ಆ್ಯಕ್ಟರ್, ಅದೇ ನಮಗೆ ಬೇಕಾಗಿರೋ ಅಂಥದ್ದು. ಈಗ ಬಹಳಷ್ಟು ಆ್ಯಕ್ಟರ್ಸ್ಗಳಿಗೆ ನಟನೆಗೇ ಬರೋದಿಲ್ಲ. ಅದರಲ್ಲಿ ಈ ಥರದ್ದೊಂದು ಮಾಸ್ಟರ್ ಪೀಸ್ ತೆಗೆದ್ರೆ ಒಂದು ಗುಡ್ ಎಕ್ಸಾಂಪಲ್ ಸೆಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಐ ಆಮ್ ಗೆಟಿಂಗ್ ಗೂಸ್ಬಂಪ್ಸ್ ಆನ್ ಮೈ ಹೆಡ್. ಇಷ್ಟು ಎನರ್ಜಿ ಎಲ್ಲಿಂದ ತೊಗೊಂಡ್ಬಂದಿದ್ದಾರೆ. ಐ ಮೀನ್ ಇದು 1 year 2 year ಸ್ಪ್ಯಾನ್ ಬೇಕಾಗತ್ತಲ್ಲ, ಟೈಮ್ ಸ್ಪ್ಯಾನ್ ಬೇಕಾಗತ್ತೆ ಈ ಥರದ್ದು ಒಂದು ಸಿನಿಮಾ ಮಾಡಬೇಕಂದ್ರೆ. ಅಷ್ಟು ದಿನದ್ರೊಳಗೂ ಅದೇ ಸೇಮ್ ಎನರ್ಜಿನ ಕಂಟಿನ್ಯೂ ಮಾಡಿ ಒಂದು ಪರ್ದೆ ಮೇಲೆ ತೊಗೊಂಡು ಬರೋದು, ದ್ಯಾಟ್ ಈಸ್ ರಿಯಲ್ ಆರ್ಟ್. ಅದನ್ನು ನಾವು ಒಂದು ಸ್ಟೋರಿ ಟೆಲ್ಲಿಂಗ್ನ ಒಂದು ಸಣ್ಣ ಪುಟ್ಟ ಯಾರಾದರೂ ಮಾಡ್ಬೋದು ಅಂತ ಆಗೋದೇ ಇಲ್ಲ. ನಮ್ಮ ಸಂಪೂರ್ಣ 100% ಕೊಟ್ಟಾಗಲೇ ಮಾತ್ರ ನೀವು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೋದು. ಈಗ ನಾನು ಒಂದು ಸ್ವಲ್ಪ ಹೊತ್ತಿಂದ ಮಾತಾಡ್ತಾ ಇಲ್ಲ ಅನ್ನೋದೇ ಅದೇ ಒಂದು, ಐ ಥಿಂಕ್ ಇಟ್ಸ್ ಅ ಗುಡ್ ಎಕ್ಸಾಂಪಲ್. ಇಷ್ಟು ಇನ್ವೆಸ್ಟಿಂಗ್ ಟ್ರೇಲರ್ ಮಾಡಿದ್ದಾರೆ ಅಂದರೆ ಸೋ ಮಚ್ ಇಸ್ ಗೋಯಿಂಗ್ ಆನ್. ಎಲ್ಲೂ ನೀವು ಬೋರ್ ಆಗ್ತಾಯಿದೆ ಅಂತ ಅನ್ನೋದೇ ಇಲ್ಲ. ಇಟ್ಸ್ ಲೈಕ್ ಸೋ ಮಚ್ ಇಸ್ ಗೋಯಿಂಗ್ ಆನ್. ಅಲ್ಲಿ ನೋಡ್ತಿದ್ದೀರಾ ನೆಕ್ಸ್ಟ್ ಸೀನ್, ಆ ಡೀಟೇಲ್ಸ್, ಆ ಕ್ಯಾರೆಕ್ಟರ್, ಅವ್ರ ಹಾವಭಾವ, ಎಕ್ಸ್ಪ್ರೆಷನ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈಗ ಇದೇ ಥರನೇ ಕಂಪ್ಲೀಟ್ ಮೂವಿ ಡ್ಯೂರೇಷನ್ನಲ್ಲೂ ಇದೇ ಥರನೇ ಆಗಿಬಿಟ್ರೆ ಐ ಥಿಂಕ್ ಪೈಸಾ ವಸೂಲಿ ಆಗಿದ್ದಂತರೂ ಭಾಳ ಚಲೋನ ಅಂತಂದು ಅಂತೀನಿ ರೀ. ಐ ವಿಲ್ ಬಿ ಅ ಹ್ಯೂಜ್ ಫ್ಯಾನ್, ಹ್ಯೂಜ್ ಫ್ಯಾನ್. ಇಟ್ ಫೀಲ್ಸ್ ಡಿಫ್ರೆಂಟ್. ಈಗ ನಮ್ಮದೊಂದು ರೀಜ್ನಲ್, ನಮ್ಮ ಭಾಷೆಯ, ನಮ್ಮದೊಂದು ಕಲ್ಚರ್, ನಮ್ಮ ಟ್ರೆಡಿಷನ್ನ ಇಲ್ಲಿ ಒಂದು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಈಗ ನಾವು ಕೋರಿಯನ್ ಡ್ರಾಮಾ ಅವೆಲ್ಲ ಎದಕ್ಕೆ ಹಿಟ್ ಆಗ್ತವೆ ಅಂತ ಅಂತಿರಲ್ಲ. ಎಲ್ಲಿ ನೋಡಿದ್ರು ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಡ್ರಾಮಾ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎದಕ್ಕಂದರೆ ಅವರಲ್ಲಿ ಅವ್ರದ್ದೊಂದು ಟ್ರೆಡಿಷನ್, ಅವ್ರದ್ದು ಭಾಷೆ, ಅವ್ರು ಏನು, ಅವ್ರ ದೇಶದ ಬಗ್ಗೆನೇ ಅವ್ರು ಹೇಳ್ಕೊಳ್ತಿರ್ತಾರೆ. ಅದೇ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಆಗೋದು. ಈಗ ಕಲ್ಚರ್ ಮತ್ತು ಟ್ರೆಡಿಷನ್ ಯಾವಾಗ ಇನ್ಕ್ಲೂಡ್ ಆಗುತ್ತೆ ಆವಾಗ ಸ್ಟೋರಿ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅದೇ ಸೇಮ್ ಸ್ಟ್ರಾಟಜಿ ಇಲ್ಲೂ ಇದೆ ಅಂತಂದು ನಾನು ಅನ್ಕೋತೀನಿ. ನಮ್ಮ ಟ್ರೆಡಿಷನ್, ನಮ್ಮ ಭಾಷೆ, ದಿಸ್ ಮೂವಿ ಈಸ್ ಅಬೌಟ್ ಅಸ್ ಆ್ಯಸ್ ಇಂಡಿಯನ್ಸ್, ಆ್ಯಸ್ ಕರ್ನಾಟಕ. ನಮ್ಮ ಭಾಷೆಯದ ಒಂದು ಒಳ್ಳೆಯ ಗುರುತು ಆಗಿ ಈ ಮೂವಿ ಹೊರಗೆ ಬರ್ತಾ ಇದೆ. ಅದಕ್ಕೆ ಇದೊಂದು ಅಷ್ಟು ಪ್ರೀತಿ ಪಡಿತಾ ಇರೋದು ಇಟ್ ಈಸ್ ನೋ ಬ್ರೇನರ್. ಈಗ ನಮ್ಮ ಭಾಷೆಯನ್ನು, ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ನ ರೀಪ್ರೆಸೆಂಟ್ ಮಾಡ್ತಿರೋಂಥ ಮೂವಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಎದಕ್ಕದಿರಿ ನೀವು? ನಮ್ಮ ಬಗ್ಗೆ, ನಮ್ಮ ಭಾರತೀಯರ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ ಯಾವ ಬೇರೆ ಬೇರೆ ಮೂವೀಸ್ ಇದ್ದಾವೆ, ನಿಮಗೂ ಯಾವ್ದಾರು ಅಷ್ಟು ಮನಸ್ಸಿನ ಹತ್ತಿರಕ್ಕೆ ಯಾವ್ದು ಮೂವಿ ಇದೆ ಅಂತ ಕಮೆಂಟ್ ಮಾಡಿ. ಐ ವಿಲ್ ವಾಚ್ ಇಟ್ ಆ್ಯಂಡ್ ಇಫ್ ಯು ವಾಂಟ್ I can also react. You should comment down below. I'll reply to every single comment. Oh my god. ನಾನು ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಂಡು ಇದನ್ನ ವಾಲ್ಪೇಪರ್ ಮಾಡ್ಕೋತೀನಿ. Detailing. Look at his earrings. The earrings. Oh my god. The blood going on, his eyes. Every jewelry has a story to tell. I don't know which story will this earring tell me about. I can only find out ನಾನು ಸಿನಿಮಾ ನೋಡಬೇಕಾರೆ. Oh my god. ಇದಕ್ಕೆ ಗಂಧಾರಿ ಟ್ರೇಲರ್ ಅಂತ ಇಷ್ಟು ಚೆನ್ನಾಗಿತ್ತು. ಅಷ್ಟು ಟೈಮ್ ಡ್ಯೂರೇಷನ್ನಲ್ಲಿ ಇಷ್ಟು ಆಕ್ಯುಪೈ ಆಗಿ ನಾನು ನೋಡಿದೆ ಅಂದರೆ ಇಟ್ ವಾಸ್ ರಿಯಲಿ ಗುಡ್. ಇಟ್ ವಾಸ್ ರಿಯಲಿ ಇನ್ವೆಸ್ಟಿಂಗ್, ಕೀಪ್ಸ್ ಯು ಇನ್ವೆಸ್ಟೆಡ್. ಈ ಥರ ಟ್ರೇಲರ್ನ ತೆಗಿಬೇಕು. ಈಗ ಅವರು ಭಾಳಷ್ಟು ಕಥೆನೂ ಬಿಟ್ಕೊಡ್ಲಿಲ್ಲ. ಭಾಳಷ್ಟು ಬೇರೆ ಬೇರೆ ಟ್ರೇಲರಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಏನಾಗುತ್ತೆ ಮುಂದೆ ಸಿನಿಮಾದಲ್ಲಿ ಏನು ಕತೆ ಇದೆ ಅನ್ನೋದೇ ಮುಂಚೆ ಗೊತ್ತಾಗೋಗ್ಬಿಡುತ್ತೆ. ಆದರೆ ಇದು ಮಸ್ತಾಗಿತ್ತು. ಈಗ ನೀವು ಕಾಯ್ತಿದ್ದ ಮಾತಿಗೆ ಬರೋಣ.
ಎಸ್ಟಿಮೇಟೆಡ್ ರಿವೆನ್ಯೂ ಎಷ್ಟಾಗಿರ್ಬೋದು ಅಂತಂದು. ಕಾಂತಾರ ಚಾಪ್ಟರ್ 1 ಡೇ 1 ಎಷ್ಟು ಎಸ್ಟಿಮೇಟೆಡ್ ರಿವೆನ್ಯೂ ಇರ್ಬೋದು ಅಂದರೆ 25 to 30 crore ಮಟ್ಟ ಗ್ರಾಸ್ ಆಗ್ಬೋದು. ಇನ್ನೂ ಚೆನ್ನಾಗಿ ಪ್ಯಾನ್ ಇಂಡಿಯಾನಲ್ಲಿ ಎಲ್ಲ ಟಿಕೆಟ್ಸು ಸೆಲ್ ಆಗಿಬಿಟ್ರೆ ಐ ಥಿಂಕ್ 40 crore ಮೇಲೆ ಆಸ್ಪಾಸು ಎಲ್ಲಾದರೂ ಡೇ 1 ರಿವೆನ್ಯೂ ಆಗುತ್ತೆ. ಈಗ 1 ವೀಕ್ ವರ್ಡ್ ಆಫ್ ಮೌತ್, ಈಗ ಎಲ್ಲರೂ ಜನ ಹೋಗಿ ಬಂದರು, ಡೇ 1 ಡೇ 2 ಡೇ 3 ಡೇ 4 ಎಲ್ಲರೂ ಹೋಗಿ ಬಂದರು. ಈಗ ಅವ್ರ ಫ್ರೆಂಡ್ಸಿಗೆ ಹೇಳ್ತಾರೆ, ಅಯ್ಯೋ ಕಾಂತಾರ ಏನು ಸಖತ್ತಾಗಿದೆ ಮೂವಿ ಅಂತಂದು. ಈಗ ಅವ್ರ ಫ್ರೆಂಡ್ಸ್ ಬಾರಿ. ಸೊ ಈ ವರ್ಡ್ ಆಫ್ ಮೌತ್ ಮತ್ತು ರಿವ್ಯೂಸ್ ಎಲ್ಲನೂ ಕೇಳಿ ಮತ್ತೆ ಇನ್ನು ಎಷ್ಟು ಡೇ 7 ಮಟನೂ ಎಷ್ಟು ಹೋಗ್ಬೋದು ಅಂದರೆ ಐ ಥಿಂಕ್ 150 to 200 ಮಟ ಕ್ರಾಸ್ ಆಗೋದಂತೂ ಗ್ಯಾರಂಟಿ ಆಗಿದೆ. ಈಗ ಕಾಂತಾರ ಪಾರ್ಟ್ 1 ಹೇಗೆ ಬಂತು ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು ಅದ್ರ ಬಗ್ಗೆ. ಕಾಂತಾರ ಇಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ, ಭೂತಕೊಳ್ಳೋದ್ರ ಬಗ್ಗೆ ಇದೆ, ಸಮಥಿಂಗ್ ರಿಲೇಟೆಡ್ ಟು ಅವರ್ ಟ್ರೆಡಿಷನ್ ಅಂತಂದು. ಆವಾಗ ಭಾಳ ಜನನು ಹೋಗಲಿಕ್ಕೆ ಇಂಟ್ರೆಸ್ಟೆಡ್ ಆಗಿದ್ರು. ನಾನು ಹಾಗೆ ವರ್ಡ್ ಆಫ್ ಮೌತ್ ಕೇಳಿನೇ ಕಾಂತಾರ ನೋಡೋಕೆ ಹೋಗಿದ್ದು. ಅವಾಗ ಐ ವಾಸ್ ಬ್ಲೋನ್ ಅವೇ. ಇಟ್ ವಾಸ್ ಸೋ ಗುಡ್. ಕಾಂತಾರ ಯಾರು ನೋಡಿದ್ದಾರೆ, ಕಾಂತಾರ ಚಾಪ್ಟರ್ 1 ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತಾರೆ. ಬಾರ್ ಸೆಟ್ ಮಾಡಿದೆ, ಅದು ಎಲ್ಲಿ ಆಕಾಶದಕ್ಕೆ ಎತ್ತರಕ್ಕಿರೋ ಅಂತ ಬಾರ್ನ ಸೆಟ್ ಮಾಡಿದೆ ಎಲ್ಲರ ಮನಸ್ಸಲ್ಲೂ. ಈಗ ಕಾಂತಾರ ಚಾಪ್ಟರ್ 1 ಅದನ್ನು ಮೀರ್ ಹೋಗುತ್ತಾ ಆರ್ ಈಸ್ ಇಟ್ ಡಿಸಪಾಯಿಂಟಿಂಗ್ ಅನ್ನೋದಕ್ಕಂತೂ ಹೋಗಲೇ ಹೋಗ್ತಾರೆ. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಕಾಂಟ್ರವರ್ಸಿ ಇಸ್ ನಾಟ್ ದ ಥಿಂಗ್ ವಿಚ್ ಯು ಗೈಸ್ ಆರ್ ವೇಟಿಂಗ್ ಫಾರ್. ಐ ನೋ, ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್. ಗವಿಗುಡ್ಡ ಕರ್ನಾಟಕ, ಹೆರೂರು ವಿಲೇಜ್, ಫಾರೆಸ್ಟ್ ಏರಿಯಾ ಆಫ್ ಸಕಲೇಶ್ಪುರ. ಇಲ್ಲಿರುವಂತ ಲೋಕಲೈಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ, ಪರ್ಮಿಷನ್ ಸಿಗೋದಕ್ಕಿಂತ ಮುಂಚೆನೆ ಚಿತ್ರತಂಡ ಅಲ್ಲಿ ಬಂದು ಅವ್ರ ಸೆಟಪ್ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಅಂತ. ಸೊ ಹಾಸನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 50,000 ರೂಪಾಯಿ ಕಾಂತಾರ ಟೀಮ್ ಮೇಲೆ ದಂಡ ಹೇರಿದೆ ಅಂತ ಸುದ್ದಿ ಬಂತು. ಕೊಲ್ಲೂರ್ ಹತ್ರ ಸೌಪರ್ಣಿಕಾ ನದಿಯ ತಟದಲ್ಲಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅನ್ನೋರ್ದು ದೇಹಾಂತ ಆಗಿದೆ ಅಂತಂದು ಸುದ್ದಿ ಬಂದಿದೆ. ಪ್ರೊಡ್ಯೂಸರ್ ಹೇಳ್ತಾರೆ ಇದು ಒಂದು ಆಕ್ಸಿಡೆಂಟ್, ಸೆಟ್ನಲ್ಲಿ ಇರುವಂಥ ಏನೋ ಫಾಲ್ಟ್ ಇಲ್ಲ ಅಂತಂದು ಕೇಳಿ ಬಂದಿದೆ. ಇಷ್ಟು ಕ್ಲೌಡ್ ಚೇಸರ್ಸ್ ಇರ್ತಾರೆ, ಅವರಿಗೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ ಅಂದರೆ ಈಗ ಆ ಹೆಸರಿನಿಂದ ಒಂದು ಏನಾರು ಫೇಮಸ್ ಆಗ್ತಾ ಇದೆ ಅಂದರೆ ಈಗ ಆ ಹೆಸರು ಆ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ತಾವೇನಾದರೂ ಒಂದು ಕಿತಾಪತಿ ಮಾಡಬೇಕು ಅಂತ ಇರ್ತಾರೆ. ಅದೇ ಥರನೇ ಒಂದು ಫೇಕ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಇದು ಸುಳ್ಳು, ಇದು ನಮ್ಮ ಅಫಿಷಿಯಲ್ ಪೋಸ್ಟರ್ ಅಲ್ಲ ಅಂತ ಕ್ಲಾರಿಟಿನೂ ಪಬ್ಲಿಕ್ ಆಗಿ ಕೊಟ್ಟಿದ್ದಾರೆ. ಇವರು ಹೇಳ್ದಂತೆ ನಾನು ಪ್ರೊಡಕ್ಷನ್ ಟೀಮ್ ಜೊತೆನೂ ಮಾತಾಡಿದೆ, ಇದೇನು ನಾವು ಮಾಡಿರುವಂಥ ಪೋಸ್ಟರ್ ಹೌದೋ ಅಲ್ಲೋ ಅಂತ. ಅವರು ಇಲ್ಲ ಅಂತ ಹೇಳಿದ ತಕ್ಷಣವೇ ರಿಷಬ್ ಶೆಟ್ಟಿ ಅವರು ಇದು ನಮ್ಮ ಪೋಸ್ಟರ್ ಅಲ್ಲ, ಇದನ್ನು ನಂಬಬೇಡಿ ಅಂತಂದು ಒಂದು ಹೇಳಿಕೆನೂ ಕೊಟ್ಟಿದ್ದಾರೆ. ದ ಪೋಸ್ಟರ್ ಇಸ್ ಸಮಥಿಂಗ್ ಲೈಕ್ very crazy. It's so crazy. Let me show that to you. Kantara Sankalpa is a self-initiative that an audience makes. A Sankalpa to follow 3 divine steps to watch Kantara chapter 1 on October 2nd. What are divine steps? Not consuming alcohol, not smoking, not having non-vegetarian food. These 3 steps has to be followed till you watch Kantara chapter 1 in theaters. Fill the Google form and get a certificate of participation. ತಾಳ ಮೇಳ ಒಂದೂ ಇಲ್ಲ ಅಂದ್ರೂ ಪೋಸ್ಟರ್ ಕ್ರಿಯೇಟ್ ಮಾಡಿದ್ದಾರೆ, ನಾನ್ ವೆಜ್ ತಿನ್ನೋಂಗಿಲ್ಲ, ಸ್ಮೋಕ್ ಮಾಡೋದಿಲ್ಲ, ಅದಿದು ಅಂತಂದು. ಆದರೆ ನೀವು ಅದನ್ನ ಡೇ ಟು ಡೇ ಲೈಫಲ್ಲಿ ನೀವು ಅದನ್ನ ಅಳವಡಿಸ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಫೈನ್, ಬಟ್ ಈ ಕ್ಲೌಡ್ ಚೇಸರ್ಸಿಂದ ನೀವು ಏನು ಮಾಡೋಕ್ಕಾಗೋದಿಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ರಿಷಬ್ ಶೆಟ್ಟಿ ಅವರು ಇನಿಷಿಯೇಟಿವ್ ತೊಗೊಂಡು ಇದು ಸುಳ್ಳು, ಇದು ಫೇಕ್ ಅಂತಂದು ಹೇಳಿದ್ರಲ್ಲ, ದಟ್ ಈಸ್ ಅ ಗುಡ್ ಥಿಂಗ್. ಇದಕ್ಕಂದರೆ ಈಗ ಇದು ಒಂಥರ ಕೆಟ್ಟ ಹೆಸರು ತರುವಂಥದ್ದು ಒಂದಾಗಿರ್ಬೋದು. ಯು ಜಸ್ಟ್ ಹ್ಯಾವ್ ಟು ಬಿ ಕೇರ್ಫುಲ್ ಔಟ್ ದೇ ಪೀಪಲ್ ಆರ್ wild. Kantara chapter 1 ನ ಕಾಂಟ್ರವರ್ಸಿ, ಬಜೆಟ್ ಎಸ್ಟಿಮೇಷನ್, ಟ್ರೇಲರ್ ರಿಯಾಕ್ಷನ್ ಎಲ್ಲಾನು ಒಂದು ಪ್ಯಾಕೇಜ್ನಲ್ಲಿ ಮಾಡಿಕೊಟ್ಟಿದ್ದೀನಿ. ಐ ಥಿಂಕ್ ಯು ಶುಡ್ ಸಬ್ಸ್ಕ್ರೈಬ್ ನಾವು. ನಾನೀಗ 200 subscribers now hoping nalli idini. Please subscribe and comment down below how much excited you are for the movie. Alright, see you guys in the next one. Till then, take care and